ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಪ್ಯಾನ್ ಕಾರ್ಡ್ ತಿದ್ದುಪಡಿ ಯಾವ ಥರ ಮಾಡ್ಕೊಳ್ಳೋದಪ್ಪ, ಫೋಟೋ ವಿತ್ ಸಿಗ್ನೇಚರ್, ಫಾದರ್ ನೇಮ್ ಇರಲಾರ್ದಂಥ ಪ್ಯಾನ್ ಕಾರ್ಡಲ್ಲಿ ಫಾದರ್ ನೇಮ್ ಅಪ್ಡೇಟ್ ಯಾವ ಥರ ಮಾಡ್ಕೊಳ್ಳೋದು ನೋಡೋಣ. ನೀವು ಯೂಸ್ ಮಾಡ್ತಕ್ಕಂಥ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಪ್ಯಾನ್ ಕಾರ್ಡ್ ಅಂತ ಟೈಪ್ ಮಾಡ್ಕೊಳ್ಳಿ. ಇಲ್ಲಿ ಫಸ್ಟ್ ಒನ್ ಆಪ್ಷನ್ಸ್ ಇದೆ ನೋಡಿ, NSDL ವೆಬ್ಸೈಟ್ ಅವ್ರದ್ದು ಪ್ಯಾನ್ ಕಾರ್ಡ್ ಸರ್ವಿಸ್ ಆನ್ಲೈನ್ ಅಂತ ಇದೆಯಲ್ಲ, ಫಸ್ಟ್ ಒನ್ ಆಪ್ಷನ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಪಾಪಪ್ ಓಪನ್ ಆಗುತ್ತೆ. ಇಲ್ಲಿ ನ್ಯೂ ಆದರೆ ಸೆಲೆಕ್ಟ್ ಪ್ಯಾನ್ ಕಾರ್ಡ್ ಟೈಪ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ಒನ್ ಆಪ್ಷನ್ಸ್ ನ್ಯೂ ಪ್ಯಾನ್ ಕಾರ್ಡ್ಗೋಸ್ಕರ, ಎರಡನೇ ಆಪ್ಷನ್ಸ್ ಇರೋದು ಫಾರ್ಗೆಟ್ ಸಿಟಿಜನ್ ಅವರಿಗೆ, ನಮ್ಮ ಮೂರನೇ ಆಪ್ಷನ್ಸ್ ಯೂಸ್ ಮಾಡ್ಕೊತಾ ಇದ್ವಿ. ಥರ್ಡ್ ಆಪ್ಷನ್ಸ್ ಇಲ್ಲಿ ಇಂಡಿವಿಜುವಲ್ ಅಂತ ಕೊಡಿ. ಟೈಟಲ್ ಶ್ರೀಮತಿ ಕುಮಾರಿ ಅಂತ ನಿಮ್ದು ಯಾವ್ದು ಇರುತ್ತೆ ಅದು ಹಾಕ್ಕೊಳ್ಳಿ. ಲಾಸ್ಟ್ ನೇಮ್ ಸರ್ ನೇಮ್ ಅಂತ ಇದೆಯಲ್ಲ, ಫಸ್ಟ್ ನೇಮ್ ಮಿಡಲ್ ನೇಮ್, ನಿಮ್ಮದು ಫಸ್ಟ್ ನೇಮ್ ಲಾಸ್ಟ್ ನೇಮ್ ಏನಿರಲಿಲ್ಲ ಅಂದರೆ ಇಲ್ಲೇ ಲಾಸ್ಟ್ ನೇಮೆಲ್ಲ ಹಾಕ್ಕೊಳ್ಳಿ ನಿಮ್ಮ ಹೆಸರು. ಲಾಸ್ಟ್ ನೇಮ್ ಏನಿದ್ದರೆ ಫಸ್ಟ್ ನೇಮ್ ಫಸ್ಟ್ ಹಾಕೊಂಡು ಲಾಸ್ಟ್ ನೇಮ್ ಸೆಕೆಂಡ್ ಹಾಕ್ಕೊಳ್ಳಿ. ನಿಮ್ಮದು ಲಾಸ್ಟ್ ನೇಮ್ ಏನಿರಲ್ಲಪ್ಪ ಅಂತಂದರೆ ಲಾಸ್ಟ್ ನೇಮಲ್ಲೇ ಫಸ್ಟ್ ಟೈಮ್ ಎಂಟ್ರಿ ಮಾಡಬೇಕಾಗುತ್ತೆ. ಡೇಟ್ ಆಫ್ ಬರ್ತ್, ಇಲ್ಲಿ ಇಮೇಲ್ ID ಹಾಕ್ಕೊಳ್ಳಿ. ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ ಇಲ್ಲಿ. ಎಸ್ ಅಂತ ಕೊಡಿ. ಇಲ್ಲಿ ಪ್ಯಾನ್ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ. ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಐ ಆಮ್ ಬಟನ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್. ಇಲ್ಲಿ ಫಸ್ಟ್ ಒನ್ ಆಪ್ಷನ್ಸ್ ಬಿಟ್ಟು ಸೆಕೆಂಡ್ ಆಪ್ಷನ್ಸ್ ಇದೆ, ಸಬ್ಮಿಟ್ ಸ್ಕ್ಯಾನ್ ಇಮೇಜ್ ಥ್ರೋಸ್ ಕ್ಲಿಕ್ ಮಾಡ್ಕೊಳ್ಳಿ. ಫಿಸಿಕಲ್ ಪ್ಯಾನ್ ಕಾರ್ಡ್ ಏನಾದ್ರು ಬೇಕಾ ಅಂತ ಕೇಳ್ತಾ ಇದೆ, ಎಸ್ ಅಂತ ಕೊಡಿ. ಇಲ್ಲಿ ಪರ್ಮನೆಂಟ್ ಅಕೌಂಟ್ ನಂಬರ್, ಪ್ಯಾನ್ ಕಾರ್ಡ್ ನಂಬರ್ ಚೇಂಜ್ ಮಾಡ್ತಿರ್ತಾರೆ ಇರತಕ್ಕಂಥ ಪ್ಯಾನ್ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ. ಇಂಟರ್ ಲಾಸ್ಟ್ 4 ಡಿಜಿಟ್ ನಂಬರ್ ಹಾಕಬೇಕಾದ ಆಧಾರ್ ನಂಬರು. ಇಲ್ಲಿ ನೇಮ್ ಈಸ್ ಫಾರ್ ಆಧಾರ್, ಈ ಟೈಟಲ್ ಶ್ರೀಮತಿ ಕುಮಾರಿ ಏನಿರುತ್ತೆ ಅದನ್ನ ಹಾಕ್ಕೊಳ್ಳಿ. ಇಲ್ಲಿ ಲಾಸ್ಟ್ ನೇಮ್ ಇರಲಿಲ್ಲಪ್ಪ, ಮಿಡಲ್ ನೇಮ್ ಇರಲಿಲ್ಲ ಅಂತಂದರೆ ಲಾಸ್ಟ್ ನೇಮಲ್ಲಿ ಹಾಕ್ಕೊಳ್ಳಿ. ಮಿಡಲ್ ನೇಮ್ ಏನೋ ಇದ್ದರೆ ಇಲ್ಲಿ ಫಸ್ಟ್ ನೇಮ್ ಹಾಕ್ಕೊಳ್ಳಿ, ಲಾಸ್ಟ್ ನೇಮ್ ಇದ್ದರೆ ಲಾಸ್ಟ್ ನೇಮ್ ಹಾಕ್ಕೊಳ್ಳಿ, ಮಿಡಲ್ ನೇಮ್ ಹಾಕ್ಕೊಳ್ಳಿ. ನಿಮ್ಮದು ಬರೀ ಒಂದೇ ಫಸ್ಟ್ ನೇಮ್ ಒಂದೇ ಇದೆ ಅಂತಂದರೆ ಇಲ್ಲಿ ಲಾಸ್ಟ್ ನೇಮಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ.
ಇಲ್ಲಿ ಕೇಳ್ತಾ ಇದೆ ನೇಮ್ ಲಿಂಕ್ ಇಡ್ ಪ್ರಿಂಟಿಂಗ್ ಪ್ಯಾನ್ ಕಾರ್ಡಲ್ಲಿ ಇದೇ ಥರ ಬರಬೇಕಾ ಅಂತ ಕೇಳ್ತಾ ಇದೆ. ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಮೇಲ ಫೀಮೇಲ್ ಎಂಟ್ರಿ ಮಾಡಬೇಕಾಗುತ್ತೆ. ಫಸ್ಟ್ ನೇಮ್ ಹಾಕಿದ್ದೀವಿ, ಲಾಸ್ಟ್ ನೇಮ್ ಇಲ್ಲಿ ಹಾಕಿದ್ದೀವಿ. ಇಲ್ಲಿ ಫಾದರ್ ಅಂತ ಕ್ಲಿಕ್ ಮಾಡ್ಕೊಂಡಿದ್ವಿ, ನೀವು ಕ್ಲಿಕ್ ಮಾಡ್ಕೊಳ್ಳಿ. ಫಾದರ್ ಅನ್ನೋದ್ರ ಮೇಲೆ ಫಾದರ್ ನೇಮ್. ನೆಕ್ಸ್ಟ್ ಯಾವುದು ಕೊಡ್ತಾಯಿದ್ರಪ್ಪ ಅಂದರೆ ನಾವು ಮನೆಯದು ರೆಸಿಡೆನ್ಸಿ ಕೊಡ್ತಾಯಿದ್ವಿ. ಇಲ್ಲಿ ಡೋರ್ ನಂಬರು, ಇಲ್ಲಿ ವಿಲೇಜ್, ಬಿಲ್ಡಿಂಗ್ ನಿಮ್ದು ಯಾವುದೇ ಇರುತ್ತೆ ಹಾಕ್ಕೊಳ್ಳಿ. ರೋಡು, ಆಫೀಸ್, ನಾವು ರೋಡ್ ಹಾಕೋತಾ ಇದ್ದೀವಿ. ಇಲ್ಲಿ ನೀವು ಯಾವ ಥರ ಇದರಲ್ಲಿ ಇರ್ತಕ್ಕಂಥ ಆಪ್ಷನ್ ನಿಮ್ಗೆ ಯಾವುದು ಚೂಸ್ ಆಗುತ್ತೆ ಅದನ್ನ ಹಾಕ್ಕೊಳ್ಳಿ. ತಾಲೂಕು, ಸಬ್ ಡಿವಿಷನ್ ಯಾವುದು ಬರುತ್ತೆ ಅದು ಹಾಕ್ಕೊಳ್ಳಿ. ಟೌನ್, ಸಿಟಿ, ಡಿಸ್ಟಿಕ್ ಅಂತ ಇದೆ ನೋಡಿ, ಇಲ್ಲಿ ಹಾಕ್ಕೊಳ್ಳಿ. ಕಂಟ್ರಿ ನೇಮ್, ಇಲ್ಲಿ ಸರ್ಚ್ ಬಾರಲ್ಲಿ ಇಂಡಿಯನ್ ಅಂತ ಬರುತ್ತೆ. ಫಸ್ಟ್ ಒಂದು ಆಪ್ಷನ್ಸ್ ಇದೆ ನೋಡಿ, ಇಂಡಿಯಾ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಸ್ಟೇಟ್ ಕೇಳುತ್ತೆ. KR ಅಂತ ಟೈಪ್ ಮಾಡಿದರೆ ಕರ್ನಾಟಕ ಬಸ್. ಇಲ್ಲಿ ಪಿನ್ ಕೋಡ್ ಹಾಕ್ಕೊಳ್ಳಿ. ಇಲ್ಲಿ IND ಅಂತ ಟೈಪ್ ಮಾಡ್ಕೊಳ್ಳಿ, ಇಂಡಿಯಾ ಬಂದಿರುತ್ತೆ. ನೆಕ್ಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ಕೊಡ್ತಾಯಿದ್ದೀವಿ. ಪ್ರೂಫ್ ಆಫ್ ಐಡೆಂಟಿಫಿಕೇಷನ್ ಆಧಾರ್ ಕಾರ್ಡು, ಪ್ರೂಫ್ ಆಫ್ ಅಡ್ರೆಸ್ ಆಧಾರ್ ಕಾರ್ಡ್ ಚೂಸ್ ಮಾಡ್ತಾಯಿದ್ದೀವಿ ನಾವು. ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ ಆಧಾರ್ ಕಾರ್ಡೇ ಕೊಡ್ತಾಯಿದ್ದೀವಿ. ನಿಮ್ಮ ಹತ್ರ ಇರ್ತಕ್ಕಂಥ ಫೈಲ್ಸ್ಗಳು ಯಾವ ಇದ್ದಾವೆ, ಡಾಕ್ಯುಮೆಂಟ್ಸ್ಗಳು ಕೊಡ್ಬೋದು. ನಿಮ್ಮ ಹತ್ರ ಇರ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳು. ಇಲ್ಲಿ ಪ್ಯಾನ್ ಕಾರ್ಡ್ ಕಾಪಿ ಕೊಡ್ತಾಯಿದ್ವಿ ನಾವು. ಇಲ್ಲಿ ಕೆಳಗಡೆದ ಆಪ್ಷನ್ಸ್ ಇದೆ ನೋಡಿ, ಫಸ್ಟ್ ಒನ್ ಆಫೀಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕಾಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಡಾಕ್ಯುಮೆಂಟ್ ಸೈಜ್ 50 KB ಒಳಗಡೆ ಇರಬೇಕು. ಫೋಟೋ ಅಪ್ಲೋಡು, ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕಾದ್ರೆ ನಾವು ಅಲ್ಲಿ ID ಪ್ರೂಫ್ಗೆ ಏನೇನು ಚೂಸ್ ಮಾಡಿದ್ವಿ ಅಷ್ಟು ಡಾಕ್ಯುಮೆಂಟ್ಸ್ ಕೊಡಬೇಕಾಗುತ್ತೆ. ID ಪ್ರೂಫಿಗೆ, ಅಡ್ರೆಸ್ ಪ್ರೂಫಿಗೆ, ಇಲ್ಲಿ ಅಪ್ಲೋಡ್ ಅಂತ ಬರುತ್ತೆ, ಅಪ್ಲೋಡ್ ಮಾಡಿ. ಸಬ್ಮಿಟ್ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ 8 ಆಧಾರ್ ಸಂಖ್ಯೆ ಹಾಕಬೇಕಾಗುತ್ತೆ.
ಪೇಮೆಂಟ್ ಯಾವ ಥರ ಮಾಡ್ತೀರ ಅಂತ ಕೇಳ್ಕೊತೈತೆ. ನಾವು ಸೆಕೆಂಡ್ ನಾವು ಆಪ್ಷನ್ಸ್ ಕ್ಲಿಕ್ ಮಾಡಿದ್ವಿ. ಐ ಅಗ್ರಿ ಕ್ಲಿಕ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೇ ಕಂಟಿನ್ಯೂ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ₹106.90 ಪೇ ಮಾಡೋಕ್ಕಾಗುತ್ತೆ. ನೀವು ಯೂಸ್ ಮಾಡ್ತಕ್ಕಂಥ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಯಾವುದೇ ಥರ ಸ್ಕ್ಯಾನ್ ಮಾಡಿರ್ಬೋದು ತೊಗೊಳೊಳಗೆ ಈ ಥರ ನೆಕ್ಸ್ಟ್ ಪಾಪಪ್ ಓಪನ್ ಆಗುತ್ತೆ. ವಿಂಡೋಸ್ ಕಂಟಿನ್ಯೂ ಕೊಡಿ. ಸ್ಕ್ರಾಲ್ ಡೌನ್ ಮಾಡಿ ಅಥೆಂಟಿಕೇಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ OTP ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ಲಿಂಕ್ ಇರೋ ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ. ಇಲ್ಲಿ OTP ಹಾಕ್ಕೊಳ್ಳಿ. ಸಬ್ಮಿಟ್ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ವಿತ್ ಸಿಂಗ್ ಅಂತ ಇದೆಯಾ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಪಾಪಪ್ ಓಪನ್ ಆಗುತ್ತೆ. ಚೆಕ್ ಬಾಕ್ಸ್ ಇದೆ, ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆಧಾರ್ ಸಂಖ್ಯೆ ಹಾಕಬೇಕಾಗುತ್ತೆ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ OTP ಬಂದಿರುತ್ತೆ ಆಧಾರ್ ಲಿಂಕ್ ಇಡು ಮೊಬೈಲ್ ನಂಬರ್ಗೆ. ವೆರಿಫೈ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವೇಟ್ ಮಾಡಿ. ಇಲ್ಲಿ ಡೌನ್ಲೋಡ್ ಮಾಡೋಕೆ ಆಪ್ಷನ್ಸ್ ಇದೆ ನೋಡಿ, ಡೌನ್ಲೋಡ್ PDF ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವಾಚಿಂಗ್ ಫಾರ್ ವಿಡಿಯೋ.